ಇಲ್ಲೇನಿದೆಯಲ್ಲ, ಸೊ ಇದು ವೀರಪ್ಪನ್ ಸಮಾಧಿ. ಒಂದ್ ದಿನಕ್ಕೆ ಒಂದು 500 ಜನ ಬರ್ತಾರೆ. 500 ಜನ ಬರ್ತಾರೆ ವೀರಪ್ಪನ್ ಸಮಾಧಿ ನೋಡಕ್ ಒಂದೇ ದಿವಸಕ್ಕೆ. 500 ಜನ ವೀರಪ್ಪನ್ ಸಮಾಧಿ ನೋಡಕ್ ಈಗಲೂ ಬರ್ತಾರೆ ಪ್ರತಿದಿನ. ವೀರಪ್ಪನ್ ಸಮಾಧಿಗೆ 21 ವರ್ಷ ಆದ್ಮೇಲೆ ಇಷ್ಟು ಜನ ಬಂದು ನೋಡ್ಕೊ ಹೋಗ್ತಿದ್ದಾರೆ ಅಂದ್ರೆ எங்களுக்கு மக்களுக்கெಲ್ಲ நல்ல ಮನಸ್ಸೆ. 18ನೇ ತಾರೀಕೆ ಹುಟ್ಟಿದ್ದು, 18ನೇ ತಾರೀಕೆ ಸತ್ತಿದ್ದು ವೀರಪ್ಪನ್. ನೀವು ಅಲ್ಲಿಂದ ಬರೀ ವೀರಪ್ಪನ್ ಸಮಾಧಿ ನೋಡಕ್ ಬಂದಿದ್ದೀರಾ? ಓ, ಗನ್ ಹಾಕ್ಸಿದ್ದೀರಾ? ಗೈಸ್ ಇಲ್ಲಿ ನೋಡಿ, ಇಲ್ಲಿ AK-47 ವೀರಪ್ಪನ್ ಗನ್ನು. ದೇವ್ರಿಂಗ್ ಇನ್ನೊಂದು ಹೆಸರು ವೀರಪ್ಪ ಅಲ್ವಾ? ಅಂದ್ರೆ ಈ ಊರವ್ರಿಗೆ ವೀರಪ್ಪನ್ ಒಬ್ಬ ದೇವ್ರಿದ್ದಂಗೆ. ಹಾಯ್, ಹಲೋ, ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಗಂಧದ ಗುಡಿಗೆ ಸ್ವಾಗತ, ಸುಸ್ವಾಗತ. ಏನಪ್ಪಾ ತೆಪ್ದಲ್ಲಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸೊ ವೀರಪ್ಪನ್ ಸೀರೀಸ್ದು ಎಪಿಸೋಡ್ಗಳು ನೋಡ್ತಾ ಇದ್ದೀರಾ. ಸೊ ಈ ವಿಡಿಯೋ ಏನಿದೆಯಲ್ಲ, ಇದು ವೀರಪ್ಪನ್ ಸೀರೀಸ್ದು ಲಾಸ್ಟ್ ಕೊನೆ ವಿಡಿಯೋ ಇದು. ಸೊ ಗೈಸ್, ನಾನು ಹಂಗೆ ಬರ್ತಾ ಇಲ್ಲಿ ಮುಂದೆ ಬಂದೆ ಒಂಚೂರು. ಇಲ್ಲಿ ಬೆಜ್ಜಾನ್ ಸಮಾಧಿಗಳಿದಾವೆ, ಅಂದ್ರೆ ಬೇರೆ ಸಮಾಧಿಗಳು. ವೀರಪ್ಪನ್ ಸಮಾಧಿ ಅಲ್ಲ ಇದು. ಕಾವೇರಿ ನದಿ ಇಲ್ಲೇ ಇದೆ. ಸೊ ಮುಂದೆ ಇಲ್ಲೇ ಕಾವೇರಿ ನದಿ ಇದೆ. ಸೊ ಗೈಸ್, ನಾನಿವತ್ತು ವೀರಪ್ಪನ್ ಸೀರೀಸ್ದು ಕೊನೆ ವಿಡಿಯೋ ಮಾಡಕ್ಕೆ ನಾನು ಬಂದಿರೋದು ತಮಿಳ್ನಾಡಲ್ಲಿರೋ ಮೇಟೂರ್ ಡಿಸ್ಟಿಕ್ಗೆ ಬರುತ್ತಿದ್ದು. ತಮಿಳ್ನಾಡು ಮೇಟೂರ್ ಡಿಸ್ಟಿಕ್ ಇಲ್ಲಿರೋ ಮೂಲಕಾಡು ಅಂತ ಈ ಹಳ್ಳಿ ಹೆಸರು. ಈ ಮೂಲಕಾಡಲ್ಲೇ ವೀರಪ್ಪನ ಸಮಾಧಿ ಇರೋದು. ಈ ಸೀರೀಸ್ನ ನಾನು ವೀರಪ್ಪನ್ ಸಮಾಧಿ ಹತ್ರನೇ ಎಂಡ್ ಮಾಡ್ಬೇಕು ಅಂತ ಇತ್ತು. ಸೊ ಅದಕ್ಕೋಸ್ಕರ ಬಂದಿದ್ದೀನಿ. ಇನ್ನೂ ನನಗೆ ಸಿಕ್ಕಿಲ್ಲ ವೀರಪ್ಪನ್ ಸಮಾಧಿ ಎಲ್ಲಿ ಅಂತ. ಯಾಕಂದರೆ ಇಲ್ಲಿ ನಾನು ಬೇರೆ ಮಧ್ಯಾಹ್ನ ಬಂದುಬಿಟ್ಟಿದ್ದೀನ. ಇಲ್ಲಿ ಯಾರೂ ಇಲ್ಲ, ಹೇಳೋರು ಕೇಳೋರು. ಸೊ ಹುಡುಕ್ಬೇಕು ನಾವೇ. ಇಲ್ಲಿ ಯಾರು ಸಿಕ್ಕಿದ್ರೆ ನೋಡುವ. ಸೊ ಗೈಸ್, ನಾನೇನು ಕಾವೇರಿ ನದಿ ಹೇಳಿದ್ನಲ್ಲ, ಸೊ ಇಲ್ಲೇ ಇದೆ ಕಾವೇರಿ ನದಿ. ನನಗಿನ್ನೂ ವೀರಪ್ಪನ ಸಮಾಧಿ ಸಿಕ್ಕಿಲ್ಲ. ಸಿಗುತ್ತೆ, ಅಲ್ಲಿ ಯಾರೋ ಒಬ್ಬರು ಏನೋ ಕೆಲಸ ಮಾಡ್ತಾರೆ, ಅವ್ರನ್ನ ಕೇಳಿದ್ರೆ ಹೇಳ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಲೈಟ್ ಕಂಬ ಬೇರೆ ಐತೆ ಕರೆಕ್ಟಾಗಿ ನದಿ ಪಕ್ಕನೇ. ಇಲ್ಲಿ ಯಾರೋ ತೆಪ್ಪದಲ್ಲಿ ನೀವು ಮೀನು ಹಿಡಿತವ್ರೆ, ಅವ್ರನ್ನ ಕೇಳುವ. ಸರ್, ವೀರಪ್ಪನ ಸಮಾಧಿ ಎಲ್ಲಿ ಬರುತ್ತೆ? ಅಲ್ಲ, ரோடு வந்து இறங்கி பாரு, இறங்கி வந்தீங்களா? அது திரும்பி பாரு, அந்த வண்டி நிக்குது பாரு. இந்த வண்டி ஒரு ரோடு. அதுலயே தான் அந்த பனைமரமே தான். அந்த பனைமரத்துக்கு அடியுதே. இப்போ வந்த தடத்திலே போய் அப்படியே போகும். ಹಿಂಗ ಹೋಗಕ್ಕ ಅಲ್ವಾ? ತೆಪ್ಪದಲ್ಲಿ. ಸೊ ಗೈಸ್, ಅದು ಆ್ಯಕ್ಚುಲಿ ವೀರಪ್ಪನ್ ಸಮಾಧಿ ಆ ಸೈಡ್ ಇದೆಯಂತೆ. ಸೊ ನಾನು ರೋಡಲ್ಲಿ ಆಲ್ರೆಡಿ ಫುಲ್ ಮುಂದೆ ಬಂದ್ಬಿಟ್ಟಿದ್ದೀನಿ. ಸೊ ಇಲ್ಲೇ ಇವ್ರು ತೆಪ್ಪ ಮೀನು ಹಿಡಿತಾರಲ್ಲ ತೆಪ್ಪದವರು, ಸೊ ಅವರಿದ್ದಾರೆ. ಸೊ ಅವರೇ ನನ್ನ ಹಂಗೆ ತೆಪ್ಪದಲ್ಲಿ ಕರ್ಕೊ ಹೋಗ್ತೀನಿ ಅಂತ ಹೇಳಿದ್ರು. ಈಗ ತೆಪ್ಪದಲ್ಲಿ ಹೋಗ್ತಾ ಇದ್ದೀವಿ. ನನ್ನ ಚಪ್ಪಲಿ ನೆಂದೋಗಿ. ಹಾಂ, ನಿಮ್ಮ ಹೆಸರು? ಪೇರು பேரு ಗೋವಿಂದ. ಗೋವಿಂದ? ಸೇತುಕುಲಿ ಗೋವಿಂದ. ನಿಮಗೆ ಕನ್ನಡ ಬರಲ್ಲ? ಬರಲ್ಲ ಗೈಸ್. ನಾನಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಂದರೆ ವೀರಪ್ಪನ ಸಮಾಧಿಗೆ ಈ ಥರ ತೆಪ್ಪದಲ್ಲಿ ಹೋಗ್ತೀನಿ ಅಂತ. ನಾನು ಸಮಾಧಿ ಅಲ್ಲೇ ಹತ್ರನೇ ಇತ್ತು. ನಾನು ಅಲ್ಲಿ ಬರ್ತಾ 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 ಹಂಗೆ ಮುಂದೆ ಬಂದುಬಿಟ್ಟಿದ್ದೀನಿ. ಸೊ ಇವ್ರನ್ನ ಇಲ್ಲಿ ಮೀನು ಹಿಡಿತಾರಲ್ಲ, ಅವ್ರನ್ನ ಕೇಳಿದ್ಕೆ ಎಕಡೆಯಿಂದ ಬರಬೇಕು ಅಂದರು. ಅವ್ರನ್ನ ಕೇಳಿದೆ ಹಂಗೆ ಒಂದು ಡ್ರಾಪ್ ಹಾಕ್ಬಿಡಿ, ಅಕ್ಕಿಂದ ಯಾಕೆ ಸುತ್ತಾಡ್ಕೊಬರ್ಬೇಕು, ಮೊದಲೇ ಓಡಾಡಿಸಿ ಬಿಸ್ಲಲ್ಲಿ ಸಾಕಾಗಿದೆ ಅಂತ. ಸರಿ ಬನ್ನಿ ಹತ್ಕೊಳ್ಳಿ ಅಂತ ಹತ್ತಿಸ್ಕೊಂಡ್ರು. ಇವಾಗ ಹೋಯ್ತಾ ಇದೀವಿ ಸಮಾಧಿ ಹತ್ರ, ವೀರಪ್ಪನ್ ಸಮಾಧಿ. ಸೊ ಗೈಸ್, ಹಂಗಂತ ವೀರಪ್ಪನ್ ಸೀರೀಸ್ಗೆ ತುಂಬ ಒಳ್ಳೆ ಸಪೋರ್ಟ್ ಮಾಡಿದ್ದೀರಾ. ಸೊ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ಅಂದರೆ ವೀರಪ್ಪನ್ ಸೀರೀಸು ಅಂತಲ್ಲ, ನಾನು ಯಾವುದೇ ವೀಡಿಯೋಸ್ ಹಾಕಿದ್ರು ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಚಾನಲ್. ಓಕೆ. ನೀವು ಹೇಳೋದು ನಂಗೆ ಅರ್ಥ ಆಗಿ ನಾನು ಅಲ್ಲಿ ಹೋಗ್ಬಿಟ್ಟು ಹುಡುಕ್ಬೇಕಾಗುತ್ತೆ. ನನ್ನ ಚಾನಲ್ಗೆ ಯಾರು ಹೊಸೊಬ್ರಾಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆಲ್ಲ ನೋಡ್ತಾ ಇದ್ರೆ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಪಕ್ಕದಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಸೊ ದಟ್ ನಾನು ಯಾವುದೇ ಹೊಸ ವೀಡಿಯೋಸ್ ಹಾಕಿ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಮೇಟೂರ್ ಡಿಸ್ಟ್ರಿಕ್ಟ್. ಸೊ ಗೈಸ್, ನಮ್ಮ ತೆಪ್ಪ ರೈಡ್ ಮುಗೀತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಗೈಸ್ ನೋಡಿ, ನಾನು ಅಲ್ಲಿದ್ದೆ. ಆ ಕಂಬ ಇದೆಯಲ್ಲ, ಅಲ್ಲಿಂದ ಇಲ್ಲಿ ಗಂಟೆ ಡ್ರಾಪು ಒಂದು 50 ಮೀಟ್ರು. ಸಖತ್ತಾಗಿತ್ತು. ಇವಾಗ ನಾವಿಲ್ಲಿ ವೀರಪ್ಪನ್ ಸರ್, ಇಲ್ಲಿ ವೀರಪ್ಪನ್ ಸಮಾಧಿಯಲ್ಲಿರೋದು. ಹಿಂಗೆ ಹೋಗ್ಬೋದಾ? ಹಿಂಗೆ ಹೋಗ್ಬಿಟ್ಟು ರೈಟ್ ಹೋಗ್ಬೇಕಾ? ಹಾಂ, ಓಕೆ. ಅಲ್ಲಿ ಯಾರು ಇರಲ್ಲ ಈಗ? ಇದಾರೆ, ಇರಂಗೆ. ಇನ್ನೇನು ವೀರಪ್ಪನ್ ಸಮಾಧಿ ಹತ್ತತ್ರ ಬಂದ್ವಿ ಅಂತ ಅನ್ಸುತ್ತೆ. ನಾವು ಎಲ್ಲಿ ಬಂದು ವೀರಪ್ಪನ್ ಸಮಾಧಿ ಹಿಂಗ ಗೈಸ್, ಇಡೀ ಊರಿಗೆ ಫೇಮಸ್ ವೀರಪ್ಪನ್ ಸಮಾಧಿ. ಇಲ್ಲಿ ನಾವು ಕರ್ನಾಟಕದಲ್ಲಿ ವೀರಪ್ಪನ್ ಸೀರೀಸ್ ಎಪಿಸೋಡ್ ಮಾಡ್ಬೇಕಾರೆ ಅಂದ್ರೆ ಅಲ್ಲಿರೋ ಜನರೆಲ್ಲ ವೀರಪ್ಪನ್ ಒಂಥರ ಕೆಟ್ಟವನು ಹಂಗೆ ಹಿಂಗೆ ಅಂತ ಹೇಳ್ತಿದ್ರಲ್ಲ. ವೀರಪ್ಪನ್ ಸೀರೀಸ್ ಎಪಿಸೋಡ್ ಮಾಡಕ್ಕೆ ತಮಿಳ್ನಾಡಿಗೆ ಬಂದ್ಮೇಲೆ ಗೊತ್ತಾಗಿದೆ. ಅಂದ್ರೆ ವೀರಪ್ಪನ್ ಒಳ್ಳೆಯವನು ಅಂತಂದ್ರೆ ಕರ್ನಾಟಕದಲ್ಲಿ ಕೆಟ್ಟವನು ಅಂತಾರೆ, ತಮಿಳ್ನಾಡಲ್ಲಿ ಒಳ್ಳೆಯವನು ಅಂತಾರೆ. ಅಂದ್ರೆ ಈ ಊರವ್ರಿಗೆ ವೀರಪ್ಪನೊಬ್ಬ ದೇವ್ರಿದ್ದಂಗೆ. ಅವನ್ನ ಕೆಟ್ಟವನು ಅಂತ ಯಾರು ಹೇಳಲ್ಲ. ಓ, ಇಲ್ಲೇ ಐತೆ ಬೋರ್ಡ್ ಎಲ್ಲ, ನಾನೇ ಕರೆಕ್ಟಾಗಿ ನೋಡಿಲ್ಲ. ಓ, ಇಲ್ಲೇ ವೀರಪ್ಪನ್ ಸಮಾಧಿ ಐತೆ. ನೋಡಿ, ಈ ಕಡೆ ಬೆಟ್ಟ, ವೀರಪ್ಪನ್ ಸಮಾಧಿ ಇದೇ ಜಾಗದಲ್ಲಿ ಇರೋದೆ. ಹಾಂ, ಕರ್ನಾಟಕ. ನೀವು ಕನ್ನಡದವರಾ? ಹೌದಾ? ಇಲ್ಲೇ ನಿಂಗೆ? ಹಾಂ, ನಿಮ್ಮ ಬಾಸು ವೀರಪ್ಪನ್. ನಿಮ್ಮ ಉಡುಪಿಯಾ ನಿಮ್ಮದು? ಕುಂದಾಪುರ. ಮತ್ತಿಲ್ಲಿ ಇದೇ ನೋಡಕ್ಕೆ ಬಂದೆ. ನೀವು ಸಮಾಧಿ ನೋಡಕ್ಕೆ ಅಂತಾನೆ ಬಂದ್ರಾ?
ಆಹಾ, ಸೂಪರ್ ಸೂಪರ್ ಸೂಪರ್. ಒಬ್ರೇ ಬಂದ್ರಾ? ಹಾ, ಒಬ್ನೇ ಬಂದೆ. ನಾನು ತುಂಬಾ ವರ್ಷದಿಂದ ಬರ್ಬೇಕಂತ ಹೇಳಿ ಇವಾಗ ಬಂದಿರೋ. ಏನಕ್ಕೆ ಇಷ್ಟ ನಿಮ್ಗೆ ವೀರಪ್ಪನ್? ತುಂಬಾ ಇಷ್ಟ. ಏನಕ್ಕೆ ಅಂತ ಕೇಳ್ಬೋದಾ? ಡೇರಿಂಗ್ ಇನ್ನೊಂದು ಹೆಸರು ವೀರಪ್ಪ ಅಲ್ವಾ, ಅದಕ್ಕೆ. ಹಂಗಂದ್ರೆ ನಿಮ್ ಪ್ರಕಾರ ವೀರಪ್ಪನ್ ಒಳ್ಳೆಯವರು? ಒಳ್ಳೋರಿಗೆ ಆತರ. ಅಲ್ಲ ಮತ್ತೆ ಅಷ್ಟೆಲ್ಲ ಈಗ ಕಾಡೆಲ್ಲ ಇದಾಯ್ತು, ಆನೆಗಳೆಲ್ಲ ಓಡಿದ್ರು, ಅದೆಲ್ಲ ನೋಡೋದ್ಮೇಲೂ ಒಳ್ಳೆಯವರು ಅಂತ ಹೇಳ್ತೀರಾ ನೀವು? ಆಗಲ್ಲ ಅಣ್ಣ, ಕೆಲವರಿಗೆ ಒಳ್ಳೆಯರಾಗಿರ್ತಾರೆ, ಕೆಲವರಿಗೆ ಒಳ್ಳೆಯರಾಗಿರಲ್ಲ, ಆತರ ಇರುತ್ತಾ. ಡೇರಿಂಗ್ ಮುಖ್ಯ ಅಲ್ವಾ. ಡೇರಿಂಗ್ ಯಾರಿಗಿರುತ್ತೆ ಡೇರಿಂಗ್? ಜನ ಬರ್ತಾ ಇರ್ತಾರೆ ಇಲ್ಲಿಗೆ? ಇದು ತುಂಬಾ ಜನ. ನಾನು ಅದೇ ನೋಡಿದೆ, ಕನ್ನಡ ಮಾತಾಡ್ತಿದ್ರಲ್ಲ. ಅದೇ ನಾನು ಮಾತಾಡೋದು ನೋಡಿ ಗೊತ್ತಾಯ್ತಾ? ಹೌದು. ಸೊ ಗೈಸ್, ನಾನು ಹಂಗೆ ವ್ಲಾಗ್ ಮಾಡ್ಕೊಂಡು ಮಾತಾಡ್ತಾ ಬರ್ತಾ ಇದ್ದೆ. ನಾನು ಮಾತು ನೋಡ್ಬಿಟ್ಟು ಕನ್ನಡದವರ ಅಂತ ಕರೆದ್ರು. ಬಟ್ ನೀವು ಅಲ್ಲಿಂದ ಬರೀ ವೀರಪ್ಪನ್ ಸಮಾಧಿ ನೋಡಕ್ ಬಂದಿದ್ದೀರಾ? ನಾನೇನೋ ವೀರಪ್ಪನ್ ಸೀರೀಸ್ ವಿಡಿಯೋ ಮಾಡ್ತಾ ಬರ್ಬೇಕಂತ. ಹಾ. ಅದಕ್ಕೆ. ಹೌದಾ? ನೀವು ಕುಂದಾಪುರದಲ್ಲಿ ಏನ್ ಮಾಡ್ಕೊಂಡಿರೋದು? ಕುಂದಾಪುರಲ್ಲಿ ಮೆಸ್ಕಾಮ್ ಅಲ್ಲಿ ಇದು ಮೀಟರ್ ರೀಡಿಂಗ್. ಈ ಬೈಕಲ್ಲೇ ಬಂದ್ರ ಅಲ್ಲಿಂದ? ಹಾ. ಕುಂದಾಪುರದಿಂದ ಮತ್ತೆ ವಾಪಸ್ ರಿಟರ್ನ್ ಕುಂದಾಪುರ ಹೋಗ್ಬೇಕು ಅಷ್ಟೇ, ಇನ್ನೇನು ಕೆಲಸ ಇಲ್ಲ. ಇನ್ನೇನು ಓನ್ಲಿ ವೀರಪ್ಪ ಸಮಾಧಿ ನೋಡಿ ಅದು ಹೋಗೋದು. ಅಲ್ಲಿ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ನಾನು ಇಷ್ಟೊಂದು ಜನ ಎಲ್ಲ ಬರ್ತಾರೆ ಅಲ್ಲಿ. ಅವ್ರಿಗೂ ಯಾರಿಗೂ ಕನ್ನಡ ಬರಲ್ಲ ಅನ್ಸದಲ್ಲ? ಯಾರಿಗೂ ಬರಲ್ಲ. ನಾನು ಅದೇ ಆಶ್ಚರ್ಯಪಟ್ಟೆ ನಿಮ್ ನೋಡಿ. ಸರ್ ನಮಸ್ತೆ, ನಿಮ್ಮ ಹೆಸರು? ಹಾಂ, ಈ ಒಂದು ಯೂಟ್ಯೂಬ್ ಚಾನಲ್ ಇದೆ. ಮಾತಾಡಲ್ಲ? ಇರಲಿ, ತೊಂದರೆ ಇಲ್ಲ. ಅಂದರೆ ನಂಗೆ ಬರೀ ಇಲ್ಲಿ ಯಾವುದೇ ಅದು ಏನು, ಹಾಂ, ನೀವು ಹಿಂದೆ ಹೇಳ್ಬೋದು ಬೇಕಾರೆ. ಇಲ್ಲಿ ಆನ್ ಆಗಿರುತ್ತೆ, ನೀವೇನು ಬರಲ್ಲ. ಸೊ ನೀವು ಹೇಳ್ಬೋದು. ಸೊ ಗೈಸ್, ನೀವು ಇವಾಗ ನೋಡ್ತಿದ್ರಲ್ಲ, ಸೊ ಇದೇ ವೀರಪ್ಪನ್ ಸಮಾಧಿ. ಇಲ್ಲಿ 1 2 3 4 ಸಮಾಧಿ ಇದೆ. ವೀರಪ್ಪನ್ ಸಮಾಧಿ ಯಾವುದು? ಇದು ವೀರಪ್ಪನ್ ಸಮಾಧಿ ಅಣ್ಣ ಅತ್ತಿಗೆ, ಈ ಕಡೆ ಅಣ್ಣನ ಮಗ. ಬಟ್ ಇಲ್ಲಿ ಬರೀ ವೀರಪ್ಪನ್ ಅವರ ಫ್ಯಾಮಿಲಿ ಮಾತ್ರ. ಬಟ್ ಇದು ವೀರಪ್ಪನ್ಗೆ ಸೇರಿದ ಜಾಗ ಇದು. ಈ ಜಾಗ ಸ್ವಂತ ಜಾಗ. ಸೊ ಗೈಸ್, ನೀವು ಅಲ್ಲಿ ನೋಡ್ಬೋದು 18/10/2004 ವೀರಪ್ಪನ್ನ ಮಣ್ಣು ಮಾಡಿ ಜಾಗ ಇದು. ನೀವು ಇಲ್ಲೇ ಇರ್ತೀರಾ? ನೀವಿಲ್ಲೇನು ಕೆಲಸ ಮಾಡ್ಕೊಂಡಿರೋದು? ಕ್ಲೀನ್ ಮಾಡಕ್ಕೆ? ಹಾಂ, ಎಣ್ಣೆ ಕಲಪುರಮು ಆಗಿಬಿಡ್ತು. ನೀವು ಒಬ್ಬರೇ ಇರೋದ ಇಲ್ಲಿ? ನೀವು ಇಲ್ಲೇ? ನೀವು ಅಲ್ಲಿ ನನಗೆ ಸಿಕ್ಕಿದ್ರಲ್ಲ ಅಲ್ಲಿ ಬರ್ಬೇಕಾರೆ. ನಿಮ್ಮ ಹೆಸರೇನು? ಹಾಂ, ಮಾರಿಯಪ್ಪನ್. ಸೊ ಗೈಸ್, ಅವ್ರು ಹೇಳ್ದಂಗೆ ಇಲ್ಲೇನಿದೆಯಲ್ಲ, ಸೊ ಇದು ವೀರಪ್ಪನ್ ಸಮಾಧಿ, ಇದು ವೀರಪ್ಪನ್ ಅವರ ಅಣ್ಣನ ಸಮಾಧಿ, ಸೊ ಇದು ವೀರಪ್ಪನವರ ಅತ್ತಿಗೆ ಸಮಾಧಿ ಅಂತೆ. ಆಮೇಲೆ ಇದು ವೀರಪ್ಪನವರ ಅಣ್ಣನ ಮಗನ ಸಮಾಧಿ. ಬಟ್ ವೀರಪ್ಪನ್ ಸಂಬಂಧಪಟ್ಟವ್ರು ಯಾರೇ ಇದಾದ್ರೂ ಇದೇ ಜಾಗಕ್ಕೆ ಬಂದು ಮಣ್ಣು ಮಾಡೋದು ಅನ್ನೋ ಥರನ ಸರ್ ಅದು? ಅವ್ರ ಫ್ಯಾಮಿಲಿ ಇದೆಲ್ಲ ಇಲ್ಲೇನೆ ಆಗೋದು. ಅಂದರೆ ಇಲ್ಲಿ ಸ್ಥಳೀಯರದು, ಊರವ್ರದ್ದು ಆ ಕಡೆ ಇದೆ. ಸೊ ಗೈಸ್, ನಾನು ಅಲ್ಲಿ ಬರ್ಬೇಕಾದ್ರೆ 1-2 ಅಂದರೆ ಅಲ್ಲೊಂದು ಸಮಾಧಿ ಇತ್ತು, ಸ್ಮಶಾನ ಈ ಥರ ತೋರಿಸಿದ್ನಲ್ಲ. ಸೊ ಅಲ್ಲಿ ಬರೀ ಇಲ್ಲಿನ ಊರವ್ರದ್ದು ಬಾಡಿಗಳನ್ನೆಲ್ಲ ಅಲ್ಲೋಗಿ ಇದು ಮಾಡೋದು. ಈ ಜಾಗದಲ್ಲಿ ಏನಿದೆಯಲ್ಲ, ಇದು ಬರೀ ಕಂಪ್ಲೀಟು ವೀರಪ್ಪನ್ ಸಂಬಂಧಪಟ್ಟ, ಅಂದರೆ ವೀರಪ್ಪನ್ ಫ್ಯಾಮಿಲಿ ಅವ್ರಿಗೆ ಮಾತ್ರ ಈ ಜಾಗದಲ್ಲಿ ಮಣ್ಣು ಮಾಡೋದು. ಹಂಗಂದ್ರೆ ಅವ್ರು ಹೇಳ್ದಂಗೆ ನೆಕ್ಸ್ಟ್ ಮಂತ್ ಏನೋ ಇದಿದೆ ಅಂತ ಹೇಳಿದ್ರಲ್ಲ, ಜನವರಿ ಅಲ್ಲಿದೆಯಲ್ಲ 18ಕ್ಕೆ ವೀರಪ್ಪನ್ ಹುಟ್ಟದಬ್ಬ. ಹಂಗಂದ್ರೆ ಹುಟ್ಟಿದ ದಿನಾಂಕ ಅಲ್ಲೇ ಹಾಕಿದ್ರಲ್ಲ. ಇಲ್ಲಿ ಹಿಂಗೆ ಹೋಗ್ಬೋದಲ್ವಾ? ಸಗೇಶ್, ನೀವು ಇಲ್ಲಿ ನೋಡ್ಬೋದು. ಅಂದರೆ ವೀರಪ್ಪನ್ ಡೇಟ್ ಆಫ್ ಬರ್ತ್ ಇಲ್ಲಿ ಹಾಕಿದಾರೆ ನೋಡಿ. 18/1/1952 ಹುಟ್ಟಿದ್ದು ವೀರಪ್ಪನ್ನು. ಆಮೇಲೆ ವೀರಪ್ಪನ್ ಸತ್ತಿದ್ದು 18/10/2004. ಸೊ ಒಂದೇ ಡೇಟಲ್ಲಿ 18ನೇ ತಾರೀಕೆ ಹುಟ್ಟಿದ್ದು, 18ನೇ ತಾರೀಕೆ ಸತ್ತಿದ್ದು ವೀರಪ್ಪನ್. ಸೊ ಅದು ಜನವರಿಯಲ್ಲಿ. ಇದು ಮತ್ತೆ ಮಂತ್ ಬೇರೆ, ಬಟ್ ಡೇಟ್ ಮಾತ್ರ ಒಂದೇ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಅಲ್ವಾ? ಜನವರಿಯಲ್ಲಿ ತಿಂಗಳಲ್ಲಿ ಹುಟ್ಟಿದ್ದು, 18 ಜನವರಿಯಲ್ಲಿ ಹುಟ್ಟಿದ್ದು. ಆಮೇಲೆ ಅಕ್ಟೋಬರ್ 18ಕ್ಕೆ ವೀರಪ್ಪನ್ ಸತ್ತೋಗಿದ್ದು. ಸೊ ಇಲ್ಲೇ ಇದೆ ನೋಡಿ ವೀರಪ್ಪನ್ ಸಮಾಧಿ. பேட்டி யாருக்கு கொடுக்காதீங்க. ஆ. அது மண்ணை மாட்டுறது இறச்சிட்டு போயிடும் அப்படின்னு சொல்லிச்சு. ನೀವು ಫೋಟೋ ಯಾರಿಗೂ ಕೊಡಂಗಿಲ್ಲ ಅಂತ ಬ್ರೋ? ಅವ್ರೇನೋ ಹೇಳ್ತಾ ಇರೋದು ಒಂಚೂರು ಅರ್ಥ ಮಾಡಿಸ್ತೀರಾ? ನಿಮಗೆ ಬರಲ್ಲ ತಮಿಳು? ಅವ್ರು ಅದು ಏನು ಹೇಳ್ತವ್ರೆ ಅಂತಾನೆ ಗೊತ್ತಾಯ್ತಿಲ್ಲ. ಅವರಿಗೆಲ್ಲ ಅಂದ್ರೆ ಅವ್ರಿಗೆ ಕನ್ನಡ ಬರಲ್ಲ, ಅದೇ ಮಿಸ್ಟೇಕ್. ನಮಗೆ ತಮಿಳು ಬರಲ್ಲ. ವೀರಪ್ಪನ್ನ ಇಷ್ಟಪಡೋರು ಸುಮಾರು ಜನ ಈ ಜಾಗಕ್ಕೆ ಬರ್ತಾರೆ. ಸೊ ನೀವು ಇವಾಗಲೇ ನೋಡಿದ್ರಿ. ಸೊ ಇವ್ರು ಕುಂದಾಪುರದಿಂದ ಬಂದಿದ್ದಾರೆ, ನಮ್ಮ ಕರ್ನಾಟಕದಿಂದ. ಸೊ ಕರ್ನಾಟಕದಲ್ಲೂ ಇಷ್ಟಪಡೋರು ಇದ್ದಾರೆ, ತಮಿಳ್ನಾಡಲ್ಲೂ ಇಷ್ಟಪಡ್ದಿರೋರು ಇದ್ದಾರೆ, ವೀರಪ್ಪನ್ ಕೆಟ್ಟವನು ಅಂತ ಹೇಳೋರು ಇದ್ದಾರೆ, ವೀರಪ್ಪನ್ ಒಳ್ಳೆಯವನು ಅಂತಲೂ ಹೇಳೋರು ಇದ್ದಾರೆ. ವ್ಯಕ್ತಿತ್ವವಾಗಿ ವೀರಪ್ಪನ್ ಒಳ್ಳೆಯವನು ಅಂತ ಹೇಳ್ತಾರೆ. ಬಟ್ ಅವ್ನು ಮಾಡಿದ ಕೆಲಸಗಳು, ಆಮೇಲೆ ಪೊಲೀಸವ್ರನ್ನ ಸಾಯಿಸಿದ್ದು, ಆಮೇಲೆ ಆನೆಗಳನ್ನೆಲ್ಲ ಸಾಯಿಸಿದ್ದು, ಇದೆಲ್ಲ ಈ ವಿಚಾರದಲ್ಲಿ ವೀರಪ್ಪನ್ ಕೆಟ್ಟವನು ಅಂತ ಹೇಳ್ತಾರೆ. ಬಿಟ್ಟರೆ ವ್ಯಕ್ತಿತ್ವದಲ್ಲಿ ಅಂದರೆ ವೀರಪ್ಪನ್ ಒಳ್ಳೆಯವನು ಅಂತ ಹೇಳ್ತಾರೆ. ಅಂದರೆ ಬಡವರಿಗೆ ಸಹಾಯ ಮಾಡೋದಾಗಲಿ, ಅಥವಾ ಕಾಡಲ್ಲಿ
ನಾನು ನೋಡಿದ ಪ್ರಕಾರ ಅಂದರೆ ವೀರಪ್ಪನ ಸಹಚರ ಜೊತೆ ಎಲ್ಲ ನಾನು ಯಾರ ಹತ್ರ ಎಲ್ಲ ಭೇಟಿ ಮಾಡಿ ಅವ್ರ ಹತ್ರ ಎಲ್ಲ ಮಾತಾಡಿದೆ. ಅವರೆಲ್ಲ ಏನು ಹೇಳ್ತಿದ್ರು ಅಂದರೆ ವೀರಪ್ಪನಿಗೆ ಕಾಡನ್ನ ನಾಶ ಮಾಡೋ ಉದ್ದೇಶ ಒಂಚೂರು ಇರಲಿಲ್ವಂತೆ. ಅಂದರೆ ಒಂದು ಚಿಕ್ಕ ಗಿಡನೂ ಕಡಿಬೇಕಾದ್ರೆ ಅಥವಾ ಒಂದು ಗಿಡ ತುಳಿಬೇಕಾದ್ರೂ 1000 ಸಲ ಯೋಚನೆ ಮಾಡ್ತಿದ್ರಂತೆ. ಅಂದರೆ ಯಾರಾದ್ರೂ ಈಗ ಗಿಡ ಕಡಿದ್ರು ಅಂತ ಅನ್ಕೊಳ್ಳಿ, ಬೈತಿದ್ರಂತೆ, ಏನು ಗಿಡ ಕಡಿತೀಯ, ಸುಮ್ಮನೆ ಏನು ಕಡಿತೀಯ ಅಂತೆಲ್ಲ ಬೈತಿದ್ರಂತೆ. ಅದಾದ್ಮೇಲೆ ಈಗ ಅವರು ಬೇಟೆ ಎಲ್ಲ ಆಡ್ ತಿಂತಿದ್ರಲ್ಲ ಕಾಡಲ್ಲಿರುವಾಗ, ಸೊ ಅವಾಗ್ಲೂ ಯಾವ್ದಾರ ಒಂದು ಈಗ ಏನಾರ ಒಂದು ಜಿಂಕೆನ ಏನಾದರೂ ಹೊಡಿಬೇಕು ಅಂದರೆ ಆದಷ್ಟು ಎಳೆದು ಅಂದರೆ ಅಥವಾ ಎಳೆದು ಅಂತಲ್ಲ, ಇರೋದ್ರಲ್ಲೇ ಒಂದು ಚಿಕ್ಕದು ಯಾವ್ದಾರ ಒಂದು ಪ್ರಾಣಿನ ಹೊಡೆದು ತಿಂತಾ ಇದ್ರಂತೆ. ಅಂದರೆ ಇದನ್ನೆಲ್ಲ ವೀರಪ್ಪನ ಸಹಚರಗಳು ನನಗೆ ಹೇಳಿದ್ದು. ಸೊ ಅದನ್ನೆಲ್ಲ ನೋಡಿದ್ರೆ ವೀರಪ್ಪನ ಒಳ್ಳೆಯವನು ಅಂತಲೇ ಅನ್ಸೋದು. ಬಟ್ ಅವ್ನು ಮಾಡಿದ ಬೇರೆ ಕೆಲಸಗಳಿಂದ ಅವನ್ನ ಕೆಟ್ಟವನು ಅಂತ ಪೋಟ್ರೆ ಮಾಡ್ತಾರೆ. ಸೊ ಇಲ್ಲಿ ಸುಮಾರು ಜನ ತಮಿಳ್ನಾಡಲ್ಲಿ ಇರೋರು ಸುಮಾರು ಜನ ಬರ್ತಾರೆ. ಇಲ್ಲಿ ನೋಡಿ, ವೀರಪ್ಪನ ಸಮಾಧಿಗೆ 21 ವರ್ಷ ಆದಮೇಲೆ ಇಷ್ಟು ಜನ ಬಂದು ನೋಡ್ಕೊ ಹೋಗ್ತಿದ್ದಾರೆ ಅಂದರೆ ಎಲ್ಲ ಅಭಿಮಾನದಿಂದ. ನಿಮ್ಮ ಹೆಸರು? ಮೈಸೂರು ನಿಮ್ಮ ಹೆಸರು? ನಿಮ್ಮ முத்துசாமி. ಇದೇ ಊರವ್ರ ನೀವು? இதே ஊர். ಏನು ಮಾಡ್ಕೊಂಡಿದ್ರಿ ಇಲ್ಲಿ? இங்கே தான் வந்து ஒரு கூட்டிகிட்டு சுத்தம் பண்ணிட்டு இதன் செடி கிடி வாங்கிட்டு வந்து வச்சுட்டு தண்ணி ஊற்றி பார்த்துட்டு இருக்கிறோம். ಬಟ್ ವೀರಪ್ಪನ ಸಮಾಧಿನ ನೋಡ್ಕೊಂಡು ಇಲ್ಲೇ ಇದ್ದೀರಾ ನೀವು? நீ பச்சத்துலேருந்து ஏதோ நாங்கள் 3 பேர் இருக்கிறோம். 2 பேர் யாரோ ஒருத்தர் வந்து சுத்தம் பண்ணி பார்த்துட்டு நல்ல மனுஷன், நல்லா வாழ்ந்தாரு. ಒಳ್ಳೆ ವೀರಪ್ಪ ಒಳ್ಳೆ ಮನುಷ್ಯ ಅಂತ ಹೇಳ್ತಿದ್ದೆ. நல்ல மனுஷன். ಏನಕ್ಕೆ ಅವ್ರು ಒಳ್ಳೆ ಮನುಷ್ಯ? எங்களுக்கு மக்களுக்கெல்லாம் நல்ல மனுஷன். அது போலீஸ்காரெல்லாம் எடுத்தாரு, போலீஸ்கார தான் அவர் சுத்தாரு. உள்ளூர் பிரச்சனை நம்ம மக்கள்லாம் எதுவும் பண்ணல பாவம். இந்த கர்நாடகா தண்ணி வரலைன்னா வாங்கி கொடுத்தாரு கர்நாடகாவிலேருந்து. அப்புறம் மக்களில் வந்து அங்கே கர்நாடகாவிலேருந்து இங்கே வந்து எல்லாம் தொந்தரவு பண்ணுறாங்கன்னா அவங்கள மிரட்டி அதான் மினிஸ்டருங்கெல்லாம் கடத்தி வச்சிருந்தாரு. அதுதான் தப்பு பண்ணார். மற்றபடிக்கு மனுஷன் நம்ம மக்கள்லாம் எதுவும் செய்யலை. அவர் மக்களுக்கெல்லாம் மலைவாழ் மக்கள்லாம் அள்ளி அள்ளி கொடுத்தாரு காசு. ಅವ್ರ ಮನೆಯವರೆಲ್ಲ ಈಗಲೂ ಇಲ್ಲಿ ಬರ್ತಾರಾ? மனைவியா? ಅಂದ್ರೆ ವೀರಪ್ಪನ ಸಂಬಂಧಿಕರೆಲ್ಲ வராங்க வராங்க. வராங்க. அங்கே முத்துலட்சுமி இங்கேருந்து 20 கிலோமீட்டரில் இருக்குது. ಎಷ್ಟು ಕಿಲೋಮೀಟರ್ ಅಂತ? 20 கிலோமீட்டர் பொட்டுன்னு ஏரி. அப்புறம் அவங்க பொண்ணு ஒன்று கிருஷ்ணகிரியில் இருக்குது, ஒன்று மெட்ராஸில் இருக்குது. இந்த நினைவு நாள் பிறந்த நாளுக்கு வந்துட்டு போவாங்க. ಹಂಗಾರೆ ಇಲ್ಲಿಗೆ 21 ವರ್ಷ ಆಯ್ತು ವೀರಪ್ಪನ ಸಮಾಧಿ ಆಗಿ? 21 வருஷம் முடிஞ்சது போகுது. இந்த தை வந்தா அந்தாண்ட 22 பிறக்குது. ಹಂಗಾರೆ ಈ ಸಮಾಧಿ ಕಡ್ದಾಗಿಂದನೂ ನೀವು ಇಲ್ಲೇ ಇದ್ದೀರಾ? கட்டுறது கூட மாட்டேங்கிறாங்க. கவர்மெண்ட்டுக்கார் தீவிரவாதிங்க அவருங்கிறார். ಥ್ಯಾಂಕ್ ಯು ಸರ್. நல்ல சரி. ಸೊ ಗೈಸ್, ಅಂದರೆ ಇವರು ಇಲ್ಲಿ ಈ ಸಮಾಧಿ ಕಡ್ದಾಗಿಂದನೂ ಇದೇ ಜಾಗದಲ್ಲಿದ್ದು ವೀರಪ್ಪನ ಸಮಾಧಿನ ನೋಡ್ಕೊತಿರೋದು ಅಥವಾ ಬಂದಾಗ ಪೂಜೆ ಗೀಜೆ ಎಲ್ಲ ಮಾಡ್ಕೊಂಡಿದ್ರೆ. ಸೊ ನನ್ನ ಬ್ಯಾಗಲ್ಲೇ 5 ನಿಮಿಷ ತಡಿ. ಅವರಿಗೆ ಇಲ್ಲಿ ದಿನಕ್ಕೆ ಎಷ್ಟು ಜನ ಬರ್ತಾರೆ ಅಂತ ಒಂದು ಸುಮ್ಮನೆ ಒಂದು ಮಾತು ಕೇಳಿ. நாளைக்கு எத்தனை பேர் வராங்க? அமாவாசை நாள் கொஞ்சம் அதிகமாக வந்தாங்க. மத்தியானத்துலேருந்து இல்லை ஒரு குத்து மதிப்பா ஒரு நாளைக்கு எவ்வளோ பேர்? 500 பேர்த்துக்கு. ಒಂದು ದಿನಕ್ಕೆ ಒಂದು ದಿನಕ್ಕೆ ಒಂದು 500 ಜನ ಬರ್ತಾರೆ. 500 ಜನ ಬರ್ತಾರೆ ವೀರಪ್ಪನ ಸಮಾಧಿ ನೋಡಿ ಒಂದೇ ದಿವಸಕ್ಕೆ? ಒಂದು ದಿವಸಕ್ಕೆ பார்த்தீங்கன்னா ஒரு 1000 பேர் கூட வருவாங்க. ಸಂಡೇ ಅಂದ್ರೆ 1000 ಬರ್ತಾ ಇದ್ದಾರೆ. ಭಾನುವಾರದದ್ದು 1000 ಜನ ಬರ್ತಾರೆ. ಅಂದ್ರೆ 21 ವರ್ಷ ಆದ್ಮೇಲೂ ಇಷ್ಟೊಂದು ಜನ ಬರ್ತಿದ್ದಾರೆ ವೀರಪ್ಪನ ಸಮಾಧಿ ನೋಡಕ್ಕೆ. ಸೊ ಗೈಸ್, ಕೇಳಿಸ್ಕೊಂಡ್ರಲ್ಲ, ಅಂದ್ರೆ ಒಂದು ದಿನಕ್ಕೆ ಏನಿಲ್ಲ ಅಂದ್ರೂ 500 ಜನ ಬರ್ತಾರಂತೆ. ಈಗಲೇ ನಾನು ಬಂದಾಗಲೇ ಏನಿಲ್ಲ ಅಂದ್ರೂ ಒಂದು 50ರಿಂದ 60 ಜನ ಈ ವೀರಪ್ಪನ ಸಮಾಧಿ ಬಂದು ನೋಡ್ಕೊಂಡು ಹೋಗ್ತಾ ಇದ್ರು. ಸೊ ಇದೇ ರೀತಿ ಬೆಳಗ್ಗೆಯಿಂದ ಸಂಜೆ ಗಂಟೆ ವೆಯ್ಟ್ ಮಾಡಿದ್ರೆ ಏನಿಲ್ಲ ಅಂದ್ರೂ 500 ಜನ ವೀರಪ್ಪನ ಸಮಾಧಿ ನೋಡಕ್ಕೆ ಈಗಲೂ ಬರ್ತಾರೆ ಪ್ರತಿದಿನ. ಅದೇ ಭಾನುವಾರ ಏನಾರು ಆದರೆ 1000 ಜನ ಬರ್ತಾರಂತೆ. ಸೊ ಇವ್ರು ನೋಡಿ, ಇಲ್ಲಿಂದ ಕುಂದಾಪುರದಿಂದ ನಮ್ಮ ಕರ್ನಾಟಕದವರು ಬಂದಿದ್ದಾರೆ. ವೀರಪ್ಪನ ಅಭಿಮಾನಿ ಇವರು. ಟ್ಯಾಟೋ ಗೀಟೋ ಏನಾರು ಹಾಕ್ಸ್ಕೊಂಡಿದ್ದೀರಾ? ಬೇಡಬೇಡಿ, ಅದಾಕಿಲ್ಲ. ಓ, ಗನ್ ಹಾಕ್ಸಿದ್ದೀರಾ? ಗೈಸ್ ಇಲ್ಲಿ ನೋಡಿ, ಇಲ್ಲಿ AK-47 ವೀರಪ್ಪನ ಗನ್ನು ಅದಂದನಾ? ಖುಷಿ ಆಯ್ತು ನೀವು ಸಿಕ್ಕಿದ್ದು ನನಗೆ ಇವತ್ತು. ಈಗ ನೀವು ಎಕಡೆ ಹೆಂಗ್ ಹೋಗ್ತೀರಾ? ಫಾಲ್ಸ್ ಗೊತ್ತಿ? ಯಾವ ಫಾಲ್ಸು? ಯಾವುದು ಬರ್ತಾ ಮ್ಯಾಪಲ್ಲಿ ಫಾಲ್ಸ್ ಬಂತಪ್ಪ, ಒಗ್ಯಾನಿಕಲ್ಲ. ಒಗ್ಯಾನಿಕಲ್. ಅಲ್ಲಿಗೆ ಹೋಗ್ತೀರಾ ಈಗ ನೀವು? ಹೆಂಗೋ ಹೋಗ್ತಿದ್ನಲ್ಲ, ಅದೇ ನೋಡ್ಕೊಂಡು ಹೋಗೋಣ. ಹಂಗೆ ಹೋಗಿ ಆಮೇಲೆ ಅಲ್ಲಿಂದ ಚಾಮರಾಜನಗರ ಹೋಗ್ಬಿಟ್ಟು ಹೋಗ್ತೀರಾ? ಚಾಮರಾಜನಗರ ಹೋಗಲ್ಲ, ನಾನು ಡೈರೆಕ್ಟ್ ಹೊಸೂರು ರೋಡಲ್ಲಿ ಹೋಗ್ತೀನಿ. ನಾನು ಹ್ಮ್ ಬರುವಾಗ ಅದ್ರಾಗೆ ಬಂದೆ. ಆಮೇಲೆ ಅಲ್ಲಿ ಫಾಲ್ಸ್ ಅದೇ ತೆಪ್ಪದಲ್ಲಿ ದಾಟಿದೆ. ಹ್ಮ್ ಆಮೇಲೆ ಈಗ ಇಲ್ಲಿ ತೆಪ್ಪದಲ್ಲಿ ದಾಟಿದ ನೀವು? ಓ, ಈ ಕಡೆಯಿಂದ ಹೋದ್ರೆ ಹತ್ರ ಆಗುತ್ತಲ್ವಾ? ಹೌದು, ಅದು ಈ ಕಡೆಯಿಂದ ಹತ್ರ. ಕರೆಕ್ಟ್. ಅಲ್ಲಿ ಶಾರ್ಟ್ ಕಟ್. ಗೊತ್ತಾಯ್ತು. ನಾನು ಲಾಸ್ಟ್ ಟೈಮ್ ಗೋಪಿನಾಥಂ ಹೋದಾಗ ಗೊತ್ತಾಗಿತ್ತದು. ಗೋಪಿನಾಥ ಅದೇ ಒಗನಿಕಲ್ ಹೋಗ್ಬೇಕಂದ್ರೆ ಗೋಪಿನಾಥಂ ಮೇಲೆ ಹೋಗ್ಬೇಕು, ಬೇರೆ ಏನಿಲ್ಲ. ಅಂದ್ರೆ ಅದಲ್ಲ ಸುಮಾರು ಜನ ಇದ್ದಾರೆ. ಅಲ್ಲ, ಪ್ಲೇಸ್ ಇದೆಯಾ? ಪ್ಲೇಸು ಅಂದ್ರೆ ವೀರಪ್ಪನ್ ಸಂಬಂಧಪಟ್ಟಿದ್ದು ಅವ್ರ ಮನೆ, ಅವ್ರ ಗದ್ದೆ ಅವೆಲ್ಲ ಇದೆ. ಮನೆ ಇದೆಯಾ? ಆದ್ರೆ ಹೊಡೆದೋಗಿದೆ ಇವಾಗ. ಆದ್ರೆ ಅಲ್ಲೇನು ಇಲ್ಲ ನೋಡಕ್, ಇವಾಗ ಖಾಲಿ ಪಾಳು ಬಿದ್ದೋಗೈತೆ. ನನ್ನ ಚಾನಲಲ್ಲೇ ವಿಡಿಯೋ ಮಾಡಿ ಹಾಕಿದ್ದೀನಿ, ಅದ್ರಲ್ಲೇ ನೋಡ್ಬಿಡಿ, ಅಲ್ಲಿಗೇನು ಹೋಗೋ ಅವಶ್ಯಕತೆ ಇಲ್ಲ. ಹೆಸರೇನಿದೆ?
ನಂದು ಗಂಧದ ಗುಡಿ ವ್ಲಾಗ್ಸ್ ಅಂತ ಇದೆ. ಹೋಗುವ. ಹೊರಡುವ. ಸೊ ಗೈಸ್, ಇಲ್ಲಿಗೆ ನನ್ನ ವೀರಪ್ಪನ್ ಸೀರೀಸ್ ಎಪಿಸೋಡ್ ಕಂಪ್ಲೀಟ್ ಆಗಿ ಮುಗಿತಾ ಇದೆ. ಸೊ ಮುಂದೆ ಬೇರೆ ಬೇರೆ ಎಪಿಸೋಡ್, ಬೇರೆ ಬೇರೆ ವಿಡಿಯೋಸ್ ಬರುತ್ತೆ. ಸೊ ವೀರಪ್ಪನ್ ಸೀರೀಸ್ ಎಪಿಸೋಡ್ಗಳಿಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ರ, ಇದೇ ರೀತಿ ಬೇರೆ ಎಪಿಸೋಡ್ಗಳಿಗೂ ಸಪೋರ್ಟ್ ಮಾಡಿ. ಸೊ ಇಲ್ಲೊಬ್ರು ನನಗೆ ಸಿಕ್ಕಿದಾರೆ ಡ್ರಾಪ್ ಹಾಕಕ್ಕೆ. ಸೊ ಸಿಕ್ಕಿದ ತಕ್ಷಣ ಹೋಗ್ಬಿಡ್ಬೇಕು. ಸೊ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಆದಷ್ಟು ಬೇಗ ಬರ್ತೀನಿ. ಸ್ಟೇ ಟ್ಯೂನ್. ಬೈ. ನಮಸ್ತೆ.